ಈಗ ಸಾಯಂಕಾಲ ವಿಧಾನಸೌಧದಲ್ಲಿದೆ. ಈಗ ಒಂದು ನಮ್ಮ ಪಾರ್ಟಿ ಮೀಟಿಂಗ್ ಇದೆ. ಎಲ್ಲ ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ಸ್ ಬಗ್ಗೆ ನಮ್ಮ ವರಿಷ್ಠರು ಒಂದೊಂದು ಜಿಲ್ಲೆವಾರು ಕರೆದು ಮಾತಾಡ್ತಾ ಇದ್ದಾರೆ. ಅದು ಬಿಟ್ಟರೆ ಏನು ವಿಶೇಷ ಏನಿಲ್ಲ. ಸೊ ಸರ್ಕಾರದ ಕೆಲಸ, ಪಕ್ಷದ ಕೆಲಸ, ಸಾರ್ವಜನಿಕರ ಕೆಲಸ ಎಲ್ಲ ಕೂಡ ಒಟ್ಟಿಗೆ ನಾವು ಮಾಡ್ತಾ ಇದ್ದೀವಿ. ದಯವಿಟ್ಟು ತಾವೆಲ್ಲ ಹೋಗಿ ರೆಸ್ಟ್ ತಗೊಳ್ಳಿ. ಇನ್ನು ಎಷ್ಟು ದಿವಸ ರಜೆ ಆಗ್ತದೆ ಅಂದ್ರೆ ಇವತ್ತು ಮಾತ್ರ ಅಥವಾ ನಾಳೆ? ಇರಿ, ಈಗೇನು ಸದ್ಯಕ್ಕೆ ಈಗ ನಾನು ರೆಸ್ಟ್ ಆದರೆ ಹೊರಗಡೆ ಇದ್ದೀನಲ್ಲ ನಾನು. ನನ್ನ ಏರಿಯಪ್ಪ ಇದು. ಸರ್ ಇಲ್ಲ ಟೆನ್ಷನ್ ಇಲ್ಲ ಅಂತ ಹೇಳಿದ್ರು. ಬಿಜೆಪಿ ಆಪರೇಷನ್ ಕಮಲಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಂತ, ರೆಸಾರ್ಟ್ ಬರುವಂತ ಅವಶ್ಯಕತೆ ಇದೆ ಅಂತ ಕಾಂಗ್ರೆಸ್ ಶಾಸಕರು ಬಿಜೆಪಿ ಆಯ್ತು, ನೋಡಿದ್ವಲ್ಲ ಇದು ಬೆಳಗ್ಗೆ ನಮ್ಮ ಯಡಿಯೂರಪ್ಪನವರ ಸ್ಟೇಟ್ಮೆಂಟ್ ಗಮನಿಸಿದ್ದೀವಿ. Sir, when Ishwarappa speaking to media in airport, he said Siddaramaiah became mad after all these operations. So how will you react to these kind of statements by a state leader? I don't want to react to any incapable, inefficient, is not authorized. Anyone Yediyurappa wants, I can react to him. I doesn't want to react to all this accusing any of our leaders. Sir, these process Using our leader name, they feel that they can become leaders. ಬಿಜೆಪಿ ಟೀಕೆ ಮಾಡಿದೆ ಏನಂದ್ರೆ ಈ ರೆಸಾರ್ಟ್ ಇಂದ ಹೊರಬರುವಾಗ 982 ಕೋಟಿ ರೆಸಾರ್ಟ್ ದಂಡ ಕಟ್ಟಬೇಕಾದ್ರೂ ಕಲೆಕ್ಟ್ ಮಾಡ್ಕೊಂಡ್ ಬರ್ಲಿ ಕಾಂಗ್ರೆಸ್ನವರು ಅಂತ ಹೇಳಿದೆ. ಬಿಜೆಪಿ ಟೀಕೆ ಮಾಡಿದೆ. They should know, ಬಿಜೆಪಿಯವರಿಗೆ ಗೊತ್ತಾಗಬೇಕು. ಬಿಜೆಪಿಯವರು ಅದನ್ನು ಮಾಡಲಿಲ್ಲ. ನಮ್ಮ ಸರ್ಕಾರ, ನಾನು ಸೇರಿಕೊಂಡು ಆ ಕಮಿಟಿಲಿ ಇಟ್ಕೊಂಡು ನಾವೇನು ಈ ರಾಜ್ಯದ ಬೊಕ್ಕಸಕ್ಕೆ ಏನು ಸಹಾಯ ಮಾಡಬೇಕು ಆ ಕೆಲಸನ ನಾವು ಮಾಡಿದ್ದೀವಿ. There is some litigation, court litigations ಇದೆ. ಮಾಡ್ತಾರೆ. ಈಗ ನಿಮ್ಮ ಶಾಸಕರುಗಳನ್ನ ಇಲ್ಲಿ ರೆಸಾರ್ಟ್ ಅಲ್ಲಿ ಇಟ್ಕೊಂಡಿದ್ದೀರಿ ಸರ್, ಎಷ್ಟು ಗ್ಯಾರಂಟಿ ಸರ್ ಅವರಿಗೆ ನೀವು ನಾಳೆ ದಿನ ಕಳಿಸಲೇಬೇಕು ವಾಪಸ್ಸು? ಯಾರು ಹೇಳಿದ್ರಿ ಸರ್? ಮತ್ತೆ ಕರ್ಕೊಂಡ್ ಬಂದ್ರಿ? ಸಮಸ್ಯೆ ಇದೆ ಅಂತ ಅಲ್ಲ, ಕಳಿಸಿ ನಿಮ್ಗೇನೋ ನಿಮ್ ಕಲ್ಪನೆಗೆಲ್ಲ ನಾನು ಉತ್ತರ ಕೊಡಕ್ ನಾತಾರೆ. ಕಲ್ಪನೆ ಇಲ್ಲ ಸರ್, ವಾಸ್ತವ. Karnataka is drought hit right now, so at a time like Yes, we are already on the job. We are doing a drought work. Already I finished, ask here. I finished this district. We finished Tumkur. We finished Chitradurga. We finished Shivamoga. And all our ministers are on the job. We are on the job. We will do that. It is our bound duty. We are responsible for the people of Karnataka. they feel governance is on the sidelines. Who said? Already I am on the job. Just come at 4 o'clock to Vidhan Soda. We will meet there. Sir, yeah, ಮಾಧ್ಯಮ ಸ್ನೇಹಿತರಿಗೆ ಮಾಧ್ಯಮ ಸ್ನೇಹಿತರು ಬಹಳ ಪಾಪ ಹಗಲು ರಾತ್ರಿ ಇಲ್ಲಿ ಸ್ಟ್ರೈನ್ ತೆಗೆದುಕೊಳ್ತಾ ಇದ್ದೀರಾ. ಅವಶ್ಯಕತೆ ಇಲ್ಲ. ಇಡೀ ಸರ್ಕಾರದ ಕೆಲಸ, ಜನರ ಕೆಲಸ, ಎಲ್ಲ ಮಂತ್ರಿಗಳು ಅವರ ಡ್ಯೂಟಿ ಎಲ್ಲ ಅಟೆಂಡ್ ಮಾಡ್ತಾ ಇದ್ದಾರೆ. ಈಗ ನನಗೆ ಬಳ್ಳಾರಿ ಮಿನರಲ್ ಫೌಂಡೇಶನ್ಸ್ ಮೀಟಿಂಗ್ ಇದೆ. ಈಗ ಸಾಯಂಕಾಲ ವಿಧಾನಸೌಧದಲ್ಲಿದೆ. ಈಗ ಒಂದು ನಮ್ಮ ಪಾರ್ಟಿ ಮೀಟಿಂಗ್ ಇದೆ. ಎಲ್ಲ ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ಸ್ ಬಗ್ಗೆ ನಮ್ಮ ವರಿಷ್ಠರು ಒಂದೊಂದು ಜಿಲ್ಲೆವಾರು ಕರೆದು ಮಾತಾಡ್ತಾ ಇದ್ದಾರೆ. ಅದು ಬಿಟ್ಟರೆ ಏನು ವಿಶೇಷ ಏನಿಲ್ಲ. ಸೊ ಸರ್ಕಾರದ ಕೆಲಸ, ಪಕ್ಷದ ಕೆಲಸ, ಸಾರ್ವಜನಿಕರ ಕೆಲಸ ಎಲ್ಲ ಕೂಡ ಒಟ್ಟಿಗೆ ನಾವು ಮಾಡ್ತಾ ಇದ್ದೀವಿ. ದಯವಿಟ್ಟು ತಾವೆಲ್ಲ ಹೋಗಿ ರೆಸ್ಟ್ ತಗೊಳ್ಳಿ. ಇನ್ನು ಎಷ್ಟು ದಿವಸ ರಜೆ ಆಗ್ತದೆ ಅಂದ್ರೆ ಇವತ್ತು ಮಾತ್ರ ಅಥವಾ ನಾಳೆ? ಇರಿ, ಈಗೇನು ಸದ್ಯಕ್ಕೆ ಈಗ ನಾನು ರೆಸ್ಟ್ ಆದರೆ ಹೊರಗಡೆ ಇದ್ದೀನಲ್ಲ ನಾನು. ನನ್ನ ಏರಿಯಪ್ಪ ಇದು. ಸರ್ ಇಲ್ಲ ಟೆನ್ಷನ್ ಇಲ್ಲ ಅಂತ ಹೇಳಿದ್ರು. ಬಿಜೆಪಿ ಆಪರೇಷನ್ ಕಮಲಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಂತ, ರೆಸಾರ್ಟ್ ಬರುವಂತ ಅವಶ್ಯಕತೆ ಇದೆ ಅಂತ ಕಾಂಗ್ರೆಸ್ ಶಾಸಕರು ಬಿಜೆಪಿ ಆಯ್ತು, ನೋಡಿದ್ವಲ್ಲ ಇದು ಬೆಳಗ್ಗೆ ನಮ್ಮ ಯಡಿಯೂರಪ್ಪನವರ ಸ್ಟೇಟ್ಮೆಂಟ್ ಗಮನಿಸಿದ್ದೀವಿ. Sir, when Ishwarappa speaking to media in airport, he said Siddaramaiah became mad after all these operations. So how will you react to these kind of statements by a state leader? I don't want to react to any incapable, inefficient, is not authorized. Anyone Yediyurappa wants, I can react to him. I doesn't want to react to all this accusing any of our leaders.
Sir, these process. using our leader name, they feel that they can become leaders. ಬಿಜೆಪಿ ಟೀಕೆ ಮಾಡಿದೆ ಏನಂದ್ರೆ ಈ ರೆಸಾರ್ಟ್ ಇಂದ ಹೊರಬರುವಾಗ 982 ಕೋಟಿ ರೆಸಾರ್ಟ್ ಏನ್ ದಂಡ ಕಟ್ಟಬೇಕಾದ್ರೂ ಕಲೆಕ್ಟ್ ಮಾಡ್ಕೊಂಡ್ ಬರ್ಲಿ ಕಾಂಗ್ರೆಸ್ನವರು ಅಂತ ಹೇಳಿದೆ. ಬಿಜೆಪಿ ಟೀಕೆ ಮಾಡಿದೆ. ದೇ ಶುಡ್ ನೋ, ಬಿಜೆಪಿಯವರಿಗೆ ಗೊತ್ತಾಗಬೇಕು. ಬಿಜೆಪಿಯವರು ಅದನ್ನು ಮಾಡಲಿಲ್ಲ. ನಮ್ಮ ಸರ್ಕಾರ, ನಾನು ಸೇರಿಕೊಂಡು ಆ ಕಮಿಟಿಲಿ ಇದ್ಕೊಂಡು ನಾವೇನು ಈ ರಾಜ್ಯದ ಬೊಕ್ಕಸಕ್ಕೆ ಏನು ಸಹಾಯ ಮಾಡಬೇಕು ಆ ಕೆಲಸನ ನಾವು ಮಾಡಿದ್ದೀವಿ. ಬಟ್ ಕಲೆಕ್ಟ್ ಆಗಿಲ್ವಲ್ಲ ಸರ್, ಇದು 998 ದೇರ್ ಇಸ್ ಸಮ್ ಲಿಟಿಗೇಷನ್, ಕೋರ್ಟ್ ಲಿಟಿಗೇಷನ್ಸ್ ಇದೆ. ಸ್ಪೀಕರ್ ಕೂಡ ಹೇಳಿದ್ರು ಮಾಡ್ತಾರೆ. ಅದೇ ಅಕ್ರಮ ಸರ್, ಈಗ ನಿಮ್ಮ ಶಾಸಕರುಗಳನ್ನ ಇಲ್ಲಿ ರೆಸಾರ್ಟ್ ಅಲ್ಲಿ ಇಟ್ಕೊಂಡಿದ್ದೀರಿ ಸರ್. ಎಷ್ಟು ಗ್ಯಾರಂಟಿ ಸರ್ ಅವರಿಗೆ? ನೀವು ನಾಳೆ ದಿನ ಕಳಿಸ್ಲೇಬೇಕು ವಾಪಸ್ಸು. ಯಾರು ಹೇಳಿದ್ರಿ? ಸರ್, ಮತ್ತೇನು ಕರ್ಕೊಂಡ್ ಬಂದ್ರಿ? ಸಮಸ್ಯೆ ಇದೆ ಅಂತ ಅರ್ಥ. ಎಲ್ಲ ಕಳಿಸಿ ನಿಮ್ಗೇನೋ ನಿಮ್ ಕಲ್ಪನೆಗೆಲ್ಲ ನಾನು ಉತ್ತರ ಕೊಡಕ್ ನಾತಾರೆ. ಸರ್, ಕಲ್ಪನೆ ಇಲ್ಲ ಸರ್, ವಾಸ್ತವ ಅಲ್ಲ. So this Karnataka is drought hit right now. So at a time like Yes, we are already on the job. We are doing a drought work. Already I finished, ask here. I finished this district. We finished Tumkur. We finished Chitradurga. We finished Shivamoga. And all our ministers are on the job. We are on the job. We will do that. It is our bound duty. We are responsible for the people of Karnataka. they feel governance is on the sidelines. Who said? Already I am on the job. Just come at 4 o'clock to Vidhan Sabha. We will meet there. Sir, yeah, Mr.